ಸೊ ನೀವು ಇದರಲ್ಲೇನಾದ್ರೂ ಉಜ್ಜಿದ್ರೆ ಈ ಉತ್ತರಾಣಿನಲ್ಲಿ ಸುಮಾರು ಕಲ್ಲು ಕಡಿಯುವಷ್ಟು ಹಲ್ಲು ಗಟ್ಟಿ ಆಗ್ತದೆ. ಕಡ್ಡಿ ಈ ಕಡ್ಡಿ ಬೆಲೆ 80ರಿಂದ 100 ರೂಪಾಯಿ ಇದೆ. ಯಾರು ನಮಗೆ ಕುಲಗಟ್ಟದ್ದು ಉಜ್ಜಿಸ್ತಾ ಇದಾರಲ್ಲ ಅವರು ಇದನ್ನ ತಗೊಂಡು ಉಜ್ತಾ ಇದಾರೆ. ಆಡ ಬಸಳೆ ಅಂತಾರ, ಪಟ್ಪಟೆ ಗಿಡ ಅಂತಾರೆ, ಎಲೆ ಹರಕ ಅಂತಾರ, ಎಲೆ ಹರ್ಕ, ಕಿವಿ ಹರಕ ಅಂತಾರ, ಹರ್ಕೊಂಡಿದಾವಲ್ಲ ಬ್ರಯೋಫಿಲಮ್ ಅಂತ, ಕಿಡ್ನಿ ಸ್ಟೋನ್ಸ್ ಗೆ ಭಾರಿ ಔಷಧ ಅಂತ ಇದು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಹಾಗೂ ಮತ್ತೊಮ್ಮೆ ಸುಮನ ಸಂಗಮ ಕಾಡು ತೋಟಕ್ಕೆ ಕೂಡ ತಮಗೆ ಸ್ವಾಗತ. ಸಂಜೀವಣ್ಣನ ತೋಟ ಮತ್ತೊಮ್ಮೆ ತೋರಿಸೋಣ. ತುಂಬ ಜನ ಕೇಳ್ತಾ ಇದ್ರಿ ಇನ್ನೊಂದು ಸಲ ನೋಡಬೇಕು ಅಂತ. ಬರೀ ಅದು ಒಂದು ವಿಷಯಕ್ಕೆ ಬಂದಿಲ್ಲ. ಸಂಜೀವಣ್ಣನ ತೋಟ ಅಂತಂದರೆ ನನಗಂತೂ ತವ್ರ ಮನೆಗೆ ಬಂದಷ್ಟು ಖುಷಿ ಆಗುತ್ತೆ ರೀ. ನೀವು ಅಷ್ಟೇ ಕಣ್ಣು ತುಂಬಿಕೊಂಡು ಇದನ್ನು ಕತೆ ಕೇಳಿರಿ. ಸಂಜೀವಣ್ಣನ ಮಾತಂತೂ ಅಮೃತ ಅಂತ ಹೇಳ್ಬೋದು. ಈಗ ಯಾಕೆ ಬಂದಿದ್ದೀನಿ ಅನ್ನೋ ಕುತೂಹಲ ನಿಮಗಿರುತ್ತಲ್ವ, ಅದಕ್ಕೆ ಭಾಳ ಹೇಳಿಬಿಡ್ತೀನಿ. ಭಾಳ ಮಸ್ತ್ ಐತಿ. ನೀವು 3 ದಿವಸ ಇದನ್ನು ಕಣ್ಣು ತುಂಬ್ಕೋಬೇಕು. ಯಾಕಂದ್ರೆ 3 ದಿವಸ ನಾನು ಇಲ್ಲಿ ಸುಮನ ಸಂಗಮ ತೋಟದಾಗೆ ಇರ್ತೀನಿ. ಏನಪ್ಪ ಕಾರಣ ಅಂತ ಹೇಳಿದರೆ ನೋಡ್ರಿ, ಒಂದು ಶಿಬಿರ ಐತಿ ಇಲ್ಲಿ. ಏನಾದ್ರೆ ಹೆಸರು ಹೇಳ್ಬಿಡ್ತೀನಿ, ಎಷ್ಟು ಚಂದ ಐತೆ ಅಂದ್ರೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತ ಅಲ್ವಾ. ಪ್ರಕೃತಿಯಲ್ಲಿ ನಮಗೇನೇನು ಸಿಗುತ್ತೋ ಅದನ್ನೆಲ್ಲ ಪ್ರಕೃತಿ ಮಾಡಿಟ್ಟಿದೆ. ಅದರ ಸೊಬಗನ್ನು, ಅದರ ಸವಿಯನ್ನು, ಅದರ ಅಡುಗೆ ಪದಾರ್ಥಗಳನ್ನು ನಾವು ಸವಿಬೇಕು ಅನ್ನೋದೇ ಈ ಶಿಬಿರದ ಮೂಲ ಉದ್ದೇಶ. ಸಂಜೀವಣ್ಣವ್ರ ಜೊತೆಗೆ ಇದನ್ನು ನಡೆಸ್ಕೊಡೋಕ್ಕೆ ಶ್ರೀ ಮುರಳೀಧರ್ ಗುಂಗರ ಮೇಳ ತಿಪಟೂರು, ಈ ಹೆಸರು ಸುಮಾರು ಜನ ಕೇಳಿರ್ತೀರಿ. ಬರ್ರಿ, ಅವ್ರದ್ದಂತೂ ಅದ್ಭುತವಾದ ಕಥೆ ಇದೆ. ಅವ್ರನ್ನೂ ಮಾತಾಡಿಸ್ತೀನಿ. ಮತ್ತು ಸಂಜೀವಣ್ಣ ಈ 3 ದಿವಸಗಳ ಕಾಲ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಆಟ ಪಾಠ ನೋಟ ಊಟ ಆರೋಗ್ಯ ಎಲ್ಲವೂ ಸೇರಿ ಈ ಶಿಬಿರ ನಡೆಯುತ್ತೆ. ಬನ್ನಿ, ಮತ್ತೊಮ್ಮೆ ಈ ತೋಟಕ್ಕೆ ತಮಗೆ ಸ್ವಾಗತ. ನನಗಂತೂ ಕುತೂಹಲ ಇದೆ. ಈಗ ಆಲ್ರೆಡಿ ಶುರುವಾಗಿದೆ. ಭಾಳ ಅದ್ಭುತವಾಗಿರುತ್ತೆ. ಮನೆ ಮಂದಿ ಎಲ್ಲ ಮಕ್ಕಳನ್ನ ಕೂಡಿಸ್ಕೊಂಡು ನೋಡ್ರಿ. ಯಾಕಂದರೆ ಜಂಜಾಟದಾಗ ಎಲ್ಲೋ ಒಂದು ಕಡೆ ನಾವು ಆರೋಗ್ಯದ ಕಡೆ ಗಮನನೇ ಕೊಟ್ಟಿರಲ್ಲ. ಯಾವತ್ತದು ಆರೋಗ್ಯ ಕೈ ಕೊಡುತ್ತೋ ಅವತ್ತೆಲ್ಲ ಶುರು ಮಾಡ್ಕೋತೀವಿ. ಬಟ್ ಹಂಗಾಗೋದು ಬೇಡ. ಮುಂಚೆ ಎಚ್ಚರಿಕೆ ವಹಿಸೋಣ, ಮುನ್ನೆಚ್ಚರ ವಹಿಸೋಣ, ಆರೋಗ್ಯದ ಕಡೆ ಒಂಚೂರು ಗಮನ ಕೊಡೋಣ ಅಲ್ವಾ. ಈ 3 ದಿವಸ ನಮ್ಮ ಜೊತೆಗಿರ್ರಿ. ಅದ್ಭುತ ಆರೋಗ್ಯ ನಿಮಗೆ ದಕ್ಕತ್ತೆ. ಬನ್ನಿ ಸುಮನ ಸಂಗಮ ತೋಟಕ್ಕೆ. ಮತ್ತು ಸಂಜೀವಣ್ಣನ ಕೈಲಾಸ ಅಂತ ಹೇಳ್ಬೋದು, ಅಷ್ಟು ಚಂದ ಇರುತ್ತೆ. ಬರ್ರಿ ಸುಮನ ಸಂಗಮ ತೋಟಕ್ಕೆ ಮತ್ತು ಆರೋಗ್ಯದ ವಿಹಾರಕ್ಕೆ ತಮಗೆ ಸ್ವಾಗತ. ಬರ್ರಿ, ಅದ್ಭುತವಾಗಿರುತ್ತೆ. ಬರ್ರಿ 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 ಬರ್ರಿ. ಮತ್ತೊಮ್ಮೆ ಸಂಗಮ. ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ. ಓಕೆ, ಹಾಕೇ ಬಿಡ್ತೀವಿ ನಾವು. ಅವ್ರಿಗೆ ಹಾಕ್ರಿ. ಅವ್ರಿಗೆ ಎಲ್ಲರಿಗೆ ಶುರುವಾಗಲಿ. ಪೀಠಕ್ಕೆ ಮೋಸ್ಟ್ಲಿ ಶುರುವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹೌದು ಅಲ್ವಾ? ಓಕೆ, ಉಳಿದಿದ್ದನ್ನ ವಿವರವಾಗಿ ಆಮೇಲೆ ಮಾತಾಡೋಣ. ಸಂಕ್ಷಿಪ್ತ ಒಂದು 2 ನಿಮಿಷದಲ್ಲಿ ಏನು ನಡೀತದೆ ಅಂತ ಮೊದಲಿಗೆ ಹೇಳ್ಬಿಟ್ರೆ. ಏನಂತಂದ್ರೆ ಇವತ್ತು ಜನವರಿ 22, 22, 23, 24 3 ದಿವಸ ನಾವು ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಹೆಸರೇ ಎಷ್ಟು ಚಂದ ಐತಿ ಅನ್ನುವ ಸಸ್ಯ ಶಿಬಿರ ಮಾಡ್ತಾ ಇದ್ದೀವಿ. ಗುಂಗುರು ಮಳೆಯಿಂದ ಮುರಳಿ ಅಣ್ಣ ಬಂದಾರೆ. ಅವರು ಭಾಗ್ಯ. ಬನ್ನಿ ಸರ್, ಬನ್ನಿ. ಅದಕ್ಕೆ ಅವರು ನಡೆಸ್ಕೊಡ್ತಾ ಇದ್ದಾರೆ. ನನಗಂತೂ ಹೌದೇ ಹೌದು, ಸುಮನ ಸಂಗಮ ನಿರಂತರವಾಗಿ ಏನಾದರೂ ಒಂದು ನಡೀತಾನೆ. ಉಳಿದವ್ರಿಗೂ ಈಗೇನು ನಾವು ಒಂದಿಷ್ಟು ಪರಿಚಯ ಪ್ರಾಸ್ತಾವಿಕ ಎಲ್ಲ ಮುಗಿಸಿ ಸುತ್ತುತ್ತಾ ಇದ್ದೀವಿ. ಯಾವುದನ್ನು ನಾವು ಇಷ್ಟೂ ವರ್ಷಗಳ ಕಾಲ ಕಳೆ ಸಸ್ಯಗಳು, ಕಸ ಸಸ್ಯಗಳು ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ವೋ, ಅದರೊಳಗೇನು ಆಹಾರ ಇದೆ, ಅದರೊಳಗೇನು ಶಕ್ತಿ ಇದೆ,
ಒಂದು ಸುತ್ತು ಹೊಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಈಗ ಈಗ ಅದನ್ನ ಕೂತ್ಕೊಂಡು ಈಗ ಅದರದೇ ಅಡಿಗೆ ಮಾಡೋದು, ಅದರದೇ ಅಡಿಗೆ ಮಾಡೋದು, ಊಟ ಮಾಡೋದು. 3 ದಿವಸಗಳ ಕಾಲ ಅಡಿಗೆ, ಊಟ, ಸುತ್ತಾಟ, ಹರಟೆ, ಹಾಡು, ಮಜಾ ಮಾಡೋದು. ನಮ್ಮ ಬದುಕಿನ ಬುತ್ತಿ ಇದಕ್ಕೆ ಭಾಗಿಯಾಗಿದ್ದಕ್ಕೋಸ್ಕರ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಬಂದಿರೋರೆಲ್ಲರೂ ಬಹಳ ಖುಷಿ ಆಯ್ತು. ಇನ್ನ ನೀವು ಇರೋಷ್ಟು 3 ದಿವಸಗಳ ಕಾಲ ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನ ಏನಾದ್ರು ಹಂಚ್ಕೋಬಹುದು. ಯಾಕೆಂದ್ರೆ ನಾವು ಇವರು ಮಾತಾಡೋದು ಇದ್ದೇ ಇದೆ, ನೋಡಿರ್ತೀರಿ ಮೋಸ್ಟ್ಲಿ ಯೂಟ್ಯೂಬ್ ಅಲ್ಲಿ. ಸೊ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ನಾವು ಜರ್ನಿ ಮಾಡ್ತಾ ಇರೋದು. ಬನ್ನಿ ಸರ್, ಹಂಗೆ ಹೋಗ್ತಾ ಮಾತಾಡೋಣ. ಬರ್ರಿ. ಹಂಗಾದ್ರೆ ಒಂದು ರೌಂಡ್ ಆಯ್ತು. ಈಗ ಸಣ್ಣ ರೌಂಡ್ ಆಗ್ಯದ, ಸಣ್ಣ ರೌಂಡ್. ಬರ್ರಿ ಊಟ ಮಾಡೋಣ, ಬಾಳ ಮಂದಿ ಬರ್ರಿ ಬೇಗ್ರ ಊಟ. ಕರೆಕ್ಟ್, ನಮ್ಮ ನಾಣ್ಣುಡಿಗೆ ಹೇಳಿ ಮಾಡಿಸಿದಂತ ಕಾರ್ಯಕ್ರಮ. ಈಗ ನೋಡ್ರಿ, ಈಗ ತೋರಿಸ್ತಾರ. ಎಲ್ಲರೂ ನೋಡಿದಿರಲ್ಲ ಗಿಡ, ಇದು ಈ ಗಿಡ ನೋಡಿರಿ? ಇಲ್ಲ, ಈ ಗಿಡ ಉತ್ತರಾಯಣ ಕಡ್ಡಿ ಎಲ್ಲರೂ ನೋಡಿದೇವಲ್ವಾ? ಇಲ್ಲಿರೋರು ಎಲ್ಲರೂ ಕುಲ್ಗೆಟ್ಟದ್ರಲ್ಲೇ ಉಚ್ತಾ ಇದೀವಲ್ಲ ಹಲ್ಗಳು. ಎಲ್ಲರೂ ಕುಲ್ಗೆಟ್ಟಿದ್ದೆ ತಾನೆ? ನಾವೆಲ್ಲರೂ ಕುಲ್ಗೆಟ್ಟದ್ ಬಂದ್ಮೇಲೆ ನಮ್ಮ ಹಲ್ಲು ಹಾಳಾಯ್ತು, ಎಲ್ರಿಗೂ ಸತ್ಯ ಗೊತ್ತಿದೆ. ಆಮೇಲೆ ಮತ್ತೆ ಇನ್ನೊಂದು ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನ್ ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೆ? ಇದರಲ್ಲಿ ಇದ್ದಲ್ಲಿದೆಯೇ, ಉಪ್ಪಿದೆಯೇ? ನಮ್ಮವ್ವ ತಿಕ್ತಿದ್ದು ತಿನ್ಯಾವ್ದು ಅಲ್ರಿ? ನಮ್ಮವ್ವ ಮಸಿ ತಗೊಂಡು ಉಚ್ಕಟ್ತಾ ಇದ್ದಲ್ರಿ. ಸೌಳಲ್ಲೂ ಸಾಯೋವರ್ಗು 100 ವರ್ಷ ಆದ್ರೂ ಗಟ್ಟಿ ಇರ್ತಿದ್ವಿ. ಮಣ್ಣೊಳಿ ಕಲ್ಲು ಹಾಕ್ತಾ ಇದ್ವಿ, ಈಗ ಡಾಕ್ಟರ್ ಕೈ ಕಲ್ಲು ಹಾಕಿ ಬರ್ತಾ ಇದ್ವಿ. ಸೊ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿ ಸಾಯಂಕಾಲ ಮಲಗಬೇಕಾದ್ರು ಉಜ್ಜಿಸ್ತಾರೆ. ಉಜ್ಜಿ ಎಲ್ರು ಕೊನೆಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡೋದು ಬ್ರಷ್ನೇ. ಅಲ್ಲಿ ಯಾರ ನೋಡ್ಕೊತೀರಿ? ಬ್ರಷ್ ಕ್ಲೀನ್ ಆಗಿದೆಯಾ ಅಂತ ನೋಡ್ತಾ ಇದ್ದೀರಿ. ಇದು ನಮ್ಮ ಕರ್ಮಗಳು. ಸೊ ಅಲ್ಲೂ ಉಜ್ಜೋದು ಅಲ್ವೇ ಇಲ್ಲ. ಒಂದು ಸಣ್ಣ ಮಾವಿನ ಎಲೆ ಸಾಕಾಗ್ತದೆ, ಒಂದು ಹೊಂಗೆ ಎಲೆ ಸಾಕಾಗತ್ತೆ, ಒಂದು ನೇರಳೆ ಎಲೆ ಸಾಕಾಗತ್ತೆ. ನಾವು ಉಜ್ಜಿ ಆ ಎನಾಮಲನ್ನು ಸಾಯಿಸ್ತಾ ಇದ್ದೇವೆ. ಸೊ ನೀವು ಇದ್ರಲ್ಲಿ ಏನಾದ್ರೂ ಉಜ್ಜಿದ್ರೆ ಈ ಉತ್ತರಾಣಿನಲ್ಲಿ ಸುಮಾರು ಕಲ್ಲು ಕಡಿಯುವಷ್ಟು ಹಲ್ಲು ಗಟ್ಟಿ ಆಗ್ತದೆ. ಕಡ್ಡಿ, ಈ ಕಡ್ಡಿ ಬೆಲೆ 80ರಿಂದ 100 ರೂಪಾಯಿ ಇದೆ. ಯಾರು ನಮ್ಗೆ ಕುಲ್ಗೆಟ್ಟದ್ದು ಉಜ್ಜಿಸ್ತಾ ಇದಾರಲ್ಲ, ಅವರು ಇದನ್ನ ತಗೊಂಡು ಉಜ್ತಾ ಇದಾರೆ. ನಮ್ಗೆ ಅದನ್ನು ಉಜ್ಜಿಸ್ತಾ ಇದಾರೆ. ಯಾಕಂದ್ರೆ ಅವ್ರ ಕಂಪನಿ ಉದ್ಧಾರ ಆಗ್ಬೇಕಲ್ಲ. ಸೊ ಅಲ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವ್ ನಮ್ ಬ್ರಷ್ ಸುಮ್ನೆ ಒರೆಸಿದ್ರೆ ಸಾಕಾಗತ್ತೆ, ನಾವು ಉಜ್ಜದ್ ಬೇಕಿಲ್ಲ. ಒಂದು. ಎರಡನೇದು ಇದ್ರ ಸೊಪ್ಪಿದೆಯಲ್ಲ, ಆಗ್ಲೇ ಹೇಳ್ತಾ ಇದ್ದೆ ಪೈಲ್ಸ್ ಅಂತೇಳಿ. ಈಗ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಒಂದು ನಾಟಿ ಕೋಳಿ ಬೆಳಿಬೇಕು ಅಂತ ಹೇಳಿದ್ರೆ 1 ವರ್ಷ ಬೇಕು 1 kg ಆಗ್ಲಿಕ್ಕೆ. ಈಗ 6 ತಿಂಗಳ ಹಿಂದೆ ನಾನು 40ರಿಂದ 42 ದಿನದಲ್ಲಿ 3 kg ಬರ್ತದೆ ಅಂತ ಹೇಳ್ತಾ ಇದ್ದೆ. ಈಗ 6 ತಿಂಗಳ ಮೇಲೆ ಅಪ್ಡೇಟ್ ಆಗಿದ್ದೀನಿ, 36 ದಿನಕ್ಕೆ 3 kg ಬರ್ತಾ ಇದಾವಂತೆ ಕೋಳಿಗಳು. ಸೊ ನಾವೆಲ್ಲ ತಿಂತಾ ಇದ್ದೇವಲ್ಲ, ಅದು ಆಹಾರನ, ಅದು 36 ದಿನದಲ್ಲಿ 3 kg ಬರ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಫುಡ್ ಅಲ್ಲ. ಸೊ ಅದನ್ನ ತಿಂದ್ರೆ ನಮ್ಮ ಮಕ್ಳು ಏನಾಗ್ತಾರೆ? 97 ಅಲ್ಲಿ ನಮ್ಮನ್ನು 4 ದಿವಸ ಒಳಗೆ ಹಾಕಿದ್ರು. ಬೇಡ, ನಾವು ಈಗ ಚಿಕನ್ ಕೆಂಟಕಿ ಬೇಡ ಅಂತ ಹೇಳಿ ನಮ್ಮನ್ನ 4 ದಿವಸ ಒಳಗೆ ಹಾಕೊಂಡಿದ್ರು. ಸೊ ಇವತ್ತು ನೀವು ನೋಡಿ 3-4ನೇ ಕ್ಲಾಸ್ ಮಕ್ಳುಗಳು ಮೆಚೂರ್ ಆಗ್ತಾ ಇದಾವೆ. ಸೊ ಅಂದ್ರೆ ನಮ್ಮ ಫುಡ್ ಎಲ್ಲಿಗೆ ತಗೊಂಡೋಗಿ ನಿಲ್ಸಿದ್ದೇವೆ ಅಂದ್ರೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೆಡಿಸಿದ್ದಾರೆ. ಸೊ ಈ ಸೊಪ್ಪು ಇದೆಯಲ್ಲ, ಈ ಸೊಪ್ಪು ಆ ಪೈಲ್ಸ್ಗಂತೂ ಒಂದು ಅಮೂಲ್ಯವಾದ ಆಹಾರ ಇದು. ಸೊ ಮಾಮೂಲಿ ಬಸ್ಸಾರು ಮಶಪ್ಪು ಏನಾರು ಮಾಡ್ಕೊಳ್ಳಿ, ಸೊಪ್ಪುಗಳಿದೆಯಲ್ಲ, ಯಾವ ಸೊಪ್ಪು ತರಕಾರಿ ಏನಾದ್ರು ಸಾಂಬಾರು ಮಾಡಿ, ಪಲಾವ್ ಮಾಡಿ, ಉಪ್ಪಿಟ್ಟು ಮಾಡಿ, ಬೋಂಡ ಮಾಡಿ ಎಲ್ಲಕ್ಕೂ ಹಾಕಿ ತುಂಬ ರುಚಿಯಾಗಿರುತ್ತೆ. ಒಂದು ಮೇಜರ್ ಆಗಿರೋಂಥದ್ದು. ಎರಡನೇದು ಇದು ಬೀಜ ಇದೆಯಲ್ಲ, ಇದು ಬೀಜ ಅಂತೂ ಇನ್ನೂ ಅಮೂಲ್ಯವಾದ ರತ್ನ. ಇದು ಹಿಂಗೆ ಎಸ್ಕಿದ್ರೆ ಮುಳ್ಳು ಇರ್ತದೆ, ಉಜ್ಜಿದ್ರೆ ಅದನ್ನ ಸಣ್ಣ ಜೀರಿಗೆ ಕಾಳು ಥರ ಬರುತ್ತೆ. ಸೊ ಒಂದು ಅಮೂಲ್ಯವಾದ ರತ್ನ ಅಂತ ಹೇಳಿದ್ರೆ, ಈಗ ನೀವು ನೋಡಿರ್ತೀರಿ ನಿಮ್ಮ ಮನೆಗಳಲ್ಲಿ ತುಂಬಾ ಸಣ್ಣಗಿರ್ತಾರೆ, ಒಂದೊಂದು ಮಂಕ್ರಿ ಉಣ್ತಾರೆ ನೋಡಿರಿ. ಈ ಮಕ ನೋಡಿ ಅನ್ನದ್ದ ಅಂತೀವಿ, ದೆವ್ವಾಗಿವ ಮೆಟ್ಕೊಂಡೈತ ಅಂತೀವಿ ನಾವು. ನಮ್ದು ಅಷ್ಟೇ ಅಲ್ಲ. ಸೊ ಅವನಿಗೆ ಬೈಸ್ಕೊಂಡು ಅಭ್ಯಾಸ ಆಗಿದೆ, ನಮಗೆ ಬೈದ ಅಭ್ಯಾಸ ಆಗಿದೆ. ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಲ್ಲ ನಾವು. ಇದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾನೆ ಭಸ್ಮಕ ರೋಗ ಅಂತ, ಕಾಯಿಲೆಗೆ. ಸೊ ನಾವು ಊಟ ಮಾಡ್ತೀವಲ್ವಾ, ನಾವು ಊಟ ಮಾಡೋದು ನಮ್ಗೆ ಎನರ್ಜಿ ಬರಬೇಕು, ನಮ್ಮ ದೇಹ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತ ಊಟ ಮಾಡ್ತೀವಿ. ಅವನಲ್ಲಿ ಏನಾಗ್ತಾ ಇರುತ್ತೆ, ತಿಂದದೆಲ್ಲ ಬೂದಿ ಆಗ್ತಾ ಇರುತ್ತೆ. ಅದಕ್ಕೆ ಭಸ್ಮಕ ರೋಗ ಅಂತ ಕರೀತಾರೆ. ಸೊ ಅಂಥವ್ರು ಯಾರಾದರೂ ಇದ್ರೆ ದಯಮಾಡಿ ಒಂದು ಇಡೀ ಬೀಜನ
ಸೊ ಉಜ್ಜಿ ಚೆನ್ನಾಗಿ ಬೇಯಿಸೋದು, ಸ್ವಲ್ಪ ಬೆಲ್ಲ ಹಾಕಿದರೆ ಪಾಯಸ ಆಗುತ್ತೆ. ದಿನ ಬಿಟ್ಟು ದಿನ 3 ದಿನ ಕೊಟ್ಟರೆ ಸಾಕು. ಭಸ್ಮಕ ರೋಗದಿಂದ ಮುಕ್ತಿ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಬ್ರಷ್ ಮಾಡ್ತದೆ, ಕೊಲ್ಗೇಟ್ ಪೌಡರಿಂದ ಆಚೆ ತರದ ಸಾಧ್ಯ ಇದೆ. ಸೊ ಎಲ್ಲ ಥರದ ಅಮೂಲ್ಯ ರತ್ನಗಳು ನಿಮ್ಮೊಳಗೆ ಇರುವಂಥವು. ಆಮೇಲೆ ಹೆಸರು ಎಷ್ಟು ಚಂದ, ಉತ್ರಾಣಿ ಅಂತ ಬಂದು ಉತ್ರಾಣಿ ಅಂತ ಹೇಳ್ತಾರೆ. ಇನ್ನೊಂದು ತುಂಬಾ ಒಳ್ಳೆ ಹೆಸರು ಹೇಳ್ತಾರೆ, ಅಪಮಾರ್ಗ ಅಂತಾರೆ ಸಂಸ್ಕೃತದಲ್ಲಿ. ಅಪಮಾರ್ಗ ಅಂತ ಹೇಳಿ ದಾರಿಲಿ ಸುಮ್ನಿರ್ತದ, ಅಪಮಾರ್ಗ ಮುಂಡೆದೆ ಇದು ಸುಮ್ನಿರ್ತದ ದಾರಿಲಿ ಹೋಗ್ಬೇಕಾರೆ ಇದು, ಅದಕ್ಕೆ ಅಪಮಾರ್ಗ ಅಂತ ಹೆಸರಿಟ್ಟಿದ್ದಾರೆ. ದಾರಿನಲ್ಲಿ ತೊಂದರೆ ಕೊಡ್ತದಲ್ಲ ಅಂತ. ಈಗ ಇದ್ರದ್ದು ಚಿಗುರದ್ದು ಬಹಳ ಬೇಡಿಕೆ ಶುರುವಾಗಿದೆ. ಇದು ತಂಬಳು ಪೇರು ಚಿಗುರು ಚಾಗಳು ಈಗ ದೊಡ್ಡ ಮಾರ್ಕೆಟ್ ಶುರು ಆಗೋಗ್ಬಿಟ್ಟಿದೆ. ಶುಗರ್ಗೆ ಒಳ್ಳೇದು, BP ಗೆ ಒಳ್ಳೇದು, ಶುಗರ್ಗೆ ಒಳ್ಳೇದು, BP ಗೆ ಒಳ್ಳೇದು. ಹೌದಾ? ಸೀಬೆ ಹಣ್ಣು ಅಂತೀವಿ ನಾವು, ಬಿಕ್ಕೆಕಾಯಿ ಅಂತೀವಿ. ಇದ್ರ ಚಿಗುರು ಇದೆಯಲ್ಲ, ಈ ಚಿಗುರದ ಕಷಾಯನ ಈಗ ಹೆಚ್ಚು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸುಮಾರು 600-700 ರೂಪಾಯಿ ಇದೆ kg ಇದ್ರ ಚಿಗುರು. ಜಸ್ಟ್ ಕಷಾಯ ಮಾಡಿ ಕುಡಿದ್ರೆ ಸಾಕು, ನಿಮಗೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗ್ತದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಸಕ್ಕರೆ ಕಾಯಿಲೆಗಿಂತ ಮುಖ್ಯವಾಗಿ ದೇಹದ ಆರೋಗ್ಯನ ಚೆನ್ನಾಗಿ ನೋಡ್ಕೊಳತ್ತೆ. ಆಮೇಲೆ ನಾವು ಅದು ಹೇಳ್ತಿರ್ತೀವಿ, ಒಂದು ಸೀಬೆಹಣ್ಣು ಇದೆಯಲ್ಲ, ಪೇರ್ಲೆಕಾಯಿ, ಒಂದು ಪೇರುಗೆ ಸುಮಾರು 1 kg ಆಪಲಲ್ಲಿರುವ ಎಲ್ಲ ಪೋಷಕಾಂಶಗಳು ಇರ್ತದೆ ಅಂತ ಹೇಳ್ತಿದ್ವಿ. ಸೊ ನಮ್ಮ ಮಕ್ಕಳುಗಳೆಲ್ಲ ಕದ್ದು ತಿಂತಾಯಿದ್ರು, ಬೇಲಿ ಹಾರಿ ಹೋಗಿ ತಿಂತಾಯಿದ್ರು. ಅವ್ರನ್ನೆಲ್ಲರನ್ನು ಕೈ ಬಿಡಿಸಿ ಆಪಲ್ ತಿನ್ನಕ್ಕೆ ಬಂದ್ವಿ. ಈಗ ಮತ್ತೆ ನಮ್ಮ ಆಪಲ್ ಹೊಡಿತಾ ಇದ್ದಾರೆ, ಮತ್ತೆ ಸೀಬೆ ಹೊಡಿತಾ ಇದ್ದಾರೆ, ತೈವಾನ್ ತಗೊಂಬತ್ತಾ ಇದ್ದಾರೆ. ರುಚಿನೂ ಇಲ್ಲ. ನಮ್ಮ ಮನೆ ಬರಗಳ ಸರ್ 2-3 ದಿನ ಇಡ್ಲಿಕ್ಕೂ ಬರಲ್ಲ ಸರ್. ಹೌದಾ? ಮುಗೀತು. ಅದ್ರ ಜೊತೆಗೆ ಇನ್ನ ಸತ್ಯ ಏನ್ ಗೊತ್ತಾ, ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ. ಈಗ ನಾವೆಲ್ಲ ಬಡವ್ರು ಊಟ ಮಾಡ್ತಾ ಇದ್ವಿ, ಹಾರ್ಕ, ನವಣೆ, ಸಾಮೆ ಅಂತ. ಅವೇನ್ ಗತಿಲ್ದಾವ್ ತಿಂತಾವ. ಅದಕ್ಕೊಂದು ಸೀರೆ ಉಡಿಸಿಬಿಟ್ಟು ಸೀರೆ ಧಾನ್ಯ ಮಾಡಿ ಬಡವ್ರ ಅನ್ನ ಕಿತ್ಕೊಂಡ್ರು. ಸೊಪ್ಪಿನ ಬಗ್ಗೆ ಯಾಕೆ ನಾನು ಇಷ್ಟು ನೋವಾಗಿ ಮಾತಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ, ನೀವು ಗಮನಿಸಿ, ಯಾರಾದ್ರೂ ಸೊಪ್ಪು ಕೀಳಕ್ ಹೋದ್ರೆ ನಿಂಗೆ ಗತಿ ಐತಿ, ಸೊಪ್ಪು ಕಿತ್ಕೊಂಬರಂಗ. ಅಂದ್ರೆ ಎಷ್ಟು ಕೇವಲವಾಗಿ ಮಾತಾಡಿ ನಾವು ಆ ಇಡೀ ಸೊಪ್ಪು ಕಲ್ಚರ್ ಇತ್ತಲ್ಲ ನಮ್ದು. ಇವತ್ತು ನಮ್ಮ ಹೊಲ ತೋಟಗಳಲ್ಲಿ ಕೆಲಸ ಮಾಡಕ್ ಬರ್ತಾ ಇರೋರು ಸೂಪರ್ ಮಾರ್ಕೆಟ್ ಸೊಪ್ಪು ತಿನ್ನೋರಲ್ಲ, ಹೊಲಬೇಲಿ ಸೊಪ್ಪು ತಿನ್ನೋರು. ಇವತ್ತು ಯಾಕೆ ಗಟ್ಟಿ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಬದುಕನ್ನ ಪ್ರಕೃತಿ ಜೊತೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ನಲ್ಲ, ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತ ಹೇಳಕ್ ಹೇಳಿದ್ರೆ, ಸೊ ಅದೇ ಉದ್ದೇಶಕ್ಕೆ ಅದನ್ನ ಇಟ್ಕೊಂಡು 15 ವರ್ಷದಿಂದ ಶಾಲೆಗೆ ಅಜ್ಜಿಯರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತಾ ಇರೋಂಥದ್ದು. ಇನ್ನು ದಾಸವಾಳಗಳಂತೂ ಬಿಳಿ ದಾಸವಾಳ ಒಳ್ಳೇದು, ಕರಿ ದಾಸವಾಳ ಒಳ್ಳೇದು, ಕೆಂಪು ಕಥೆಗಳನ್ನೇ ಕೇಳ್ತಾರೆ. ಎಲ್ಲ ದಾಸವಾಳಗಳು ಔಷಧಿನೇ. ಒಂದಿಡಿ ಸೊಪ್ಪು ತಗೊಳ್ಳಿ, ಮಿಕ್ಸಿಗೆ ಹಾಕೊಳ್ಳಿ, ಅಕ್ಕಿ ನೆನಾಕಿದ್ರೆ ಓಕೆ, ನೆನಾಕಿಲ್ಲ ಅಂದ್ರೆ ಒಂದಿಡಿ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕಿದ್ರೆ 10 ನಿಮಿಷದಲ್ಲಿ ದೋಸೆ ರೆಡಿ ಆಗತ್ತೆ. ಸೊ ನಾವೇನು ಪೂಜೆ ಮಾಡ್ತೀವಲ್ವಾ, ಪೂಜೆ ಮಾಡೋದಲ್ಲ. ಆಕ್ಚುಲಿ ಇದು ಯಾಕೆ ತಿನ್ನಿ ಅಂತ ಹೇಳ್ತೀನಿ ಹೇಳಿದ್ರೆ, ಈ ಪೀರಿಯಡ್ ಸಮಸ್ಯೆ ಇದೆ ಹೆಣ್ಮಕ್ಳುಗಳಲ್ಲಿ, ತುಂಬ ಇತ್ತೀಚೆಗೆ ಜಾಸ್ತಿ ಆಗಿದೆ. ನೀವು ಏನೂ ಮಾಡಬೇಡಿ. ಸೊ ನೀವು ಹತ್ರ ಬಂತ ಆ ಟೈಮಲ್ಲಿ 4-5 ದಿನ ಬರೀ ಅದೇ ದೋಸೆ ತಿನ್ನಿ. ಸೊ ಏನಾದರೂ ಸಮಸ್ಯೆ ಇದ್ರೆ ಹೇಳಿ. ಅಲ್ಲ ಹೆಂಗೆ ಸೊಪ್ಪನ್ನ ರುಬ್ಕೊಳ್ಳೋದು. ಸೊ ಹಿಟ್ಟಿದ್ರೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅದ್ರೊಳಗೆ ಹಾಕ್ಬೋದು. ಇಲ್ಲ ನೀವು ಅಕ್ಕಿ ನೆನಾಕಿದ್ರೆ ಎರಡನ್ನೂ ಸೇರಿಸಿ ರುಬ್ಬೋದು. ಒಂದು ಅಮೂಲ್ಯವಾದ ದೋಸೆ ಆಗ್ತದೆ. ಯಾವ ತರದ ದಾಸವಾಳ ಬೇಕಾದ್ರೂ ತಿನ್ಬೋದು. ಈಗ ದಾಸವಾಳ ಒಂದ್ ಕಡೆ ಹಸಿ ಇದ್ದಾಗ ಆಯ್ತು. ಹೌದು. ಈ ನಮ್ಮ ಹತ್ರ ಇಲ್ಲಪ್ಪ, ಎಲ್ಲರೂ ತಗೊಂಡೋಗಿ ಇಟ್ಕೊಂಡು ಅದನ್ನ ಒಣಗಿಸಿ ಹಂಗೇನು ಹಾಕ್ಬೋದು. ವರ್ಷದ 365 ದಿನನೂ ಪ್ರಕೃತಿ ಕೊಟ್ಟಿದೆ ಸರ್. ನಾವು ಪಕ್ಕದ ಮನೆಗೆ ಹೋಗಿ ಹೂವು ಕಿತ್ಕೊಂಡ್ಬಂದು ದೇವ್ರ ಫೋಟೋದ ಮೇಲೆ ಇಟ್ಟು ಬಿಸಾಡೋರು. ಪಕ್ಕದ ಮನೆಯವ್ರು ಕಿತ್ಕೊಂಡ್ಬಂದು ದೇವ್ರ ಫೋಟೋದ ಮೇಲೆ ಇಟ್ಟು ಬಿಸಾಡೋರು. ನಾವು ಹೂವುಗಳನ್ನ ಯಾವತ್ತೂ ನಾವು ಬಳಸ್ಕೊಳ್ಳಿಲ್ಲ. ಹೂವು ಪತ್ರೆಗಳಿದೆಯಲ್ಲ, ಅವೆಲ್ಲವೂ ಅಮೂಲ್ಯವಾದ ಔಷಧಿಗಳೇ. ಸೊ ನಾವು ಬಳಸಲಿಲ್ಲ, ಅದನ್ನ ನಾವು ಬಳಸೋ ರೀತಿನಲ್ಲಿ ಆಗಬೇಕು ಅಂತೇಳಿ. ಸೊ ಇದು ಎಲ್ಲ ಸೊಪ್ಪುಗಳು ನಮಗೆ ದೋಸೆಗೆ ಬರುತ್ತೆ. ಇಡೀ ಮನೆಯವ್ರು ತಿನ್ಬೋದು, ಒಬ್ರಲ್ಲ. ಒಂದು. ಎರಡನೇದು ವೈಟ್ ಬ್ಲೀಡಿಂಗ್ ಆಗ್ತದೆ, ಬಿಳಿ ಸೆರಗು ಅಂತ ಹೇಳ್ತೀವಿ. ಅಂಥವ್ರಿಗೆ ಮಾತ್ರ ಬಿಳಿದು ಹೇಳ್ತೀವಿ, ಅದನ್ನ ಬಳಸಿ ಅಂತೇಳಿ. ಇನ್ನು ಉಳಿದಂಥವ್ರು ಯಾರು ಬೇಕಾದ್ರೂ ಈ ದೋಸೆನ ಯಾವಾಗ ಬೇಕಾದ್ರೂ 10 ನಿಮಿಷದಲ್ಲಿ ಪ್ರಮಾಣ ಎಷ್ಟು ಹಾಕ್ಬೇಕು? 1 ಇಡಿ ಸೊಪ್ಪು ಸರ್. ಅದಕ್ಕೆ ಪ್ರಮಾಣಕ್ಕೆ ನೀವು ಎಷ್ಟು ಹಿಟ್ಟು ಹಾಕೊಳ್ತೀರಿ ನಿಮಗೆ ಸರಿ ಸಿಗುತ್ತೆ.
ನೀವು ಇದ್ರೆ ಬೇಕಾದ್ರೆ ಸಂಜೆ ನಿಮ್ಗೆ ಮಾಡೋದೇ ತುರ್ಕೆ ಸೊಪ್ಪಿದ್ದು. ಅವ್ರು ನಾವು ರೆಡಿ ಅಲ್ಲ, ತುರ್ಕೆ ಸೊಪ್ಪು ತಿನ್ನಿಸ್ತೀವಿ. ನಮಗೂ ತಿನ್ ಸಾಕಾಗಿದೆ ಇನ್ನು ಮೂರ್ ದಿವ್ಸ ನಿಮ್ಗೆ ಬರೀ ಊಟ ಅಲ್ಲ ಇನ್ನೊಂದು ಹೇಳ್ತಾರಣ್ಣ ಈ ಹೇಳಿ, ಹೆಣ್ಮಕ್ಳಿಗೆ ಹೇಳಮ್ಮ. ಈ ಸ್ಟಾಫ್ ಆಗೋ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂತ ಹೌದು. ಹೇಳ್ತಾರಲ್ಲ ಅದಕ್ಕೆ ಇದನ್ನ ಯೂಸ್ ಎಕ್ಸಸ್ ಆಫ್ ಹೀಟ್ ಇರುತ್ತಮ್ಮ ಅಷ್ಟೇನೆ. ಹಂಗಾಗಿ ಅದು ಗರ್ಭಕೋಶ ಸಿಂಕ್ ಆಗ್ಬೇಕಿರುತ್ತೆ. ಅಂತ ಟೈಮಲ್ಲಿ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆಗ್ತದೆ. ಇವು ತಿಂದಾಗ ಏನಾಗುತ್ತೆ, ತಂಪು ಮಾಡುತ್ತೆ, ಬೇರೆ ಏನು ಅಲ್ಲ. ಆಮೇಲೆ ಇನ್ನೊಂದು ಇತ್ತೀಚೆಗೆ ತುಂಬಾ ದೊಡ್ಡ ರೋಗ ಬರ್ತಾ ಇರೋದು ಗಂಟ್ಲು ಥೈರಾಯ್ಡ್. ಥೈರಾಯ್ಡ್ ಮುದ್ದೆನೂ ಮಾಡೋದಿದೆಯಾ? ಮಾಡೋಣ, ಅದು ಅರ್ಧ ಗಂಟೆ ಕೆಲಸ ಅದು. ಆಮೇಲೆ ಅನ್ನ ಎಷ್ಟು ಹೇಳೋದು ಅಂತ? ಅಲ್ಲ ನಾನು ಇವ್ರು ಕೇಳ್ಕೊಂಡು ಹೇಳಿದ್ರೆ ಇವರೇ ಬರ್ತಾರೆ ಅಲ್ಲಿಗೆ ಈಗ. ಇವರೇ ಬರ್ತಾರೆ. ನಾನು ಒಂದೇ ಒಂದು ಮುಗಿಸ್ತೀನಿ. ಯಾವ್ದು ಹೇಳ್ತಿದ್ದೆ? ಥೈರಾಯ್ಡ್ ಹೇಳ್ತಾ ಇದ್ನಲ್ಲ. ನಮ್ಮ ಹೌದರಿಗೆ ಯಾರಿಗೂ ಥೈರಾಯ್ಡ್ ಬಂದಿರಲಿಲ್ಲ. ಹೌದಾ? ಸೊ ಈಗಿನವರಿಗೆ ಯಾಕೆ ಥೈರಾಯ್ಡ್ ಜಾಸ್ತಿ ಆಗ್ತಾ ಇದೆ? ಸೊ ನನಗೆ ಡಾಕ್ಟರ್ ಅದಕ್ಕೆ ಉತ್ತರ ಹೇಳ್ಬೇಕದು. ಒಂದು ಮೇಜರ್ ಆಗಿ ನನ್ನ ಹೌದಿರಿ ಎಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ತಲೆ ಮೇಲೆ ಹೊರೆ ಹೊರ್ತಾ ಇದ್ರು, ನೀರು ಹೊರ್ತಿದ್ರು, ಸೌದೆ ಹೊರ್ತಿದ್ರು. ನಿಮ್ಮನ್ನು ಹೊರಿತ್ ನಾನು ಹೇಳ್ತಾ ಇಲ್ಲ, ಹೊರ್ತಾ ಇದ್ರು. ಒಂದು ನಾವು ಗದ್ದೆ ಒಳಿಕ್ ಹಾಕೋ ಸೂಪರ್ ಫಾಸ್ಫೇಟ್ ನ ತಲೆಗೆ ಹಾಕತ್ತಾ ಇದೀವಿ ನಾವು. ಈಗ ಇದು ಗದ್ದೆ ಗೊಬ್ಬರ ಹಾಕ್ತಿವಲ್ಲ ಭತ್ತ ಬೆಳೆಯಕ್ಕೆ ಸೂಪರ್ ಫಾಸ್ಫೇಟು, ಅದನ್ನ ತಲೆಗೆ ಹಾಕತ್ತಾ ಇದೀವಿ. ಶಾಂಪು ಅಲ್ಲ, ಬಣ್ಣ ಹಚ್ಕೊತಾ ಇದೀವಲ್ಲವ, ಅದು ಯಾತಲ್ಲಿ ಮಾಡಿರೋದು? ಇಡೀ ತಲೆ ಒಣಗ್ತಾ ಇದೆ. ಸೊ ತಲೆ ಒಣಗಿದ್ರೆ ಏನಾಗ್ಬೇಕು? ಎಲ್ಲ ಬಾಡಿ ಎಲ್ಲ ಎಷ್ಟು ಜನ ನಾವು ಒಳ್ಳೆಣ್ಣೆ ತಲೆಗೆ ಹಾಕೊಳ್ತಾ ಇದೀವಿ? ಚಿಕ್ಕ ಮಕ್ಕಳಿಗೆ ಹೇಳ್ತೀನಿ. ಸೊ ಇದು ಯಾಕೆ ಅಂತೇಳಿ, ಸೊ ಇದು ಇಲ್ಲಿ ಬತ್ತಿದಂಗೆ ಏನ್ ಹೇಳ್ತಾ ಇದ್ರು. ಸೊ ಕೊನೆಗೆ ಥೈರಾಯ್ಡು ಸಾಯೋವರೆಗೂ ಮಾತ್ರೆ ನುಂಗಿ ಅಂತಾರೆ. BP, ಶುಗರು, ಥೈರಾಯ್ಡ್ ಮಾತ್ರೆ ನುಂಗಿ ಸಾಯಿರಿ ಅಂತ ಹೇಳ್ತಾರೆ. ಯಾರಾದ್ರೂ ನಿಲ್ಸಿ ಅಂತ ಹೇಳಿದಾರ? ಇಲ್ಲ. ನೀವು ಏನೂ ಮಾಡಬೇಡಿ. ಇವಾಗಲೇ ಪ್ರಯೋಗ ಮಾಡಿಬೇಕಾದ್ರೆ ಯಾರಾದ್ರೂ ಇದ್ರೆ ಆ ಥರದ ಥೈರಾಯ್ಡ್ ಸಮಸ್ಯೆ ಇದ್ರೆ 5 ದಿನ ಮಾಡಿ. ನಾನು ಔಷಧಿ ಕೊಡ್ತಾ ಇಲ್ಲ ನಿಮಗೆ, ನಾನು ಡಾಕ್ಟ್ರಾಗಿ ಹೇಳ್ತಾ ಇಲ್ಲ. ಸೊ ಹೆಂಗೆ ಅದನ್ನ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಡಾಕ್ಟ್ರು ಅದನ್ನು ಹೇಳ್ತಾರೆ. ಥೈರಾಯ್ಡು ಎಲ್ಲಿ ಗಂಟ್ಲಲ್ಲಿ ಇರ್ತದೆ. ಸೊ ಥೈರಾಯ್ಡ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪಿಟ್ಯೂಟರಿ ಹಾರ್ಮೋನ್ ಇರ್ತದೆ. ಇಡೀ ದೇಹವನ್ನ ಪಿಟ್ಯೂಟರಿ ಹೋಲ್ಡ್ ಮಾಡ್ತದೆ. ಅದ್ರ ಬೆಳವಣಿಗೆಗೆ ಆಗಿರ್ಬೋದು, ಎಲ್ಲದಕ್ಕೂ ಹೋಲ್ಡ್ ಮಾಡುತ್ತೆ. ಸೊ ಇದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳಾಗ್ರಿ, ಅಡ್ಡಾಡಿ ಮಕ್ಕಳ ಜೊತೆ ಈಗ ಅಪ್ಪಳೆ ತಿಪ್ಪಳೆ ಆಡ್ತಿರಲ್ವಾ, ಅಪ್ಪಳೆ ತಿಪ್ಪಳೆ ಆಡಿದಾಗ ಏನಾಗುತ್ತೆ ಹೇಳಿ? ಇಡೀ ಬಾಡಿ ಅಲ್ಲ ಹೋಲ್ಡ್ ಮಾಡಕ್ಕೆ ಆಗಲ್ಲ ನಮಗೆ. ಮುಚ್ಕೊಂಡು ಕೆಲಸ ಮಾಡುತ್ತೆ ಪಿಟ್ಯೂಟರಿ, ಹಿಡ್ಕೊಳಕ್ ಹೋಗುತ್ತೆ. ಸೊ ಇದು ಕೆಲಸ ಮಾಡ್ತಾ ಥೈರಾಯ್ಡನ್ನ ಮುಚ್ಕೊಂಡು ಕೆಲಸ ಮಾಡಪ್ಪ ಅಂತ ಹೇಳಿ. ಆಮೇಲೆ ಕೆಳಗಡೆ 3 ತುಂಬ ಸಿಂಪಲ್ ಆಗಿರೋದು ನಿಮ್ಮ ಮನೇಲಿ ಮಾಡಿ. 5-6 ದಿನ ಮಾಡಿ, ಚೆಕ್ ಮಾಡಿಸಿ ನೀವು. ಹಾಂ, ಮಕ್ಕಳ ಥರ ಆಟ ಆಡಿ. ಅಂದರೆ ಇದನ್ನ ಕೆಲಸ ಮಾಡಿಸ್ತಾ ಇಲ್ಲ ನಾವು, ಪಿಟ್ಯೂಟರಿ ಕೆಲಸ ಆಗ್ತಾ ಇಲ್ಲ. ನೀವೇನೋ ಹೇಳ್ತೀರಂತ ನಾನು ಬಾಯಿ ತಕ್ಕೊಂಡು ಕೇಳಕತ್ತೀನಿ. ಏನು ಇಲ್ಲ ಅಷ್ಟು ಔಷಧ ಕೇಳೋರ್ನು ಗುಳಿಗೆ ಅಂದ್ರೆ ಎಲ್ಲವೂ ನಮ್ಮ ಕೈಲಿದೆ. ಅಲ್ಲ ನಿಲ್ಸಿ ಅಂತ ಹೇಳ್ತಾರ ಅವ್ರು, ಯಾವತ್ತಾದ್ರು ಕೇಳಿದ್ರ? ಇದು ಸಮಸ್ಯೆ ಇರೋದು. ಸೊ ಈಗ ಇಲ್ಲೇ ಇದೆ ಅಲ್ಲ ಅಣ್ಣ ಚಾಯ್ ಮಾಂಸ? ಇಲ್ಲೇ ಇವ್ರ ಕೆಲ ಕೇಳ್ಸೋಣ ಬನ್ನಿ, ಅಲ್ಲೇ ಹೋಗೋಣ, ಕೀಳ್ಸ್ಕೊಂಡೇ ಬಂದ್ಬಿಡಿ. ಎಲ್ರು ಒಂದು 10-15 ಎಲೆ ಕಿತ್ಕೊಳ್ಳಿ. ಇಲ್ಲೊಂದು ಎಲೆ ಇದೆ, ಅದು ಈಗ ಬಸ್ಸಾರು ಮಾಡ್ತೀವಿ. ಸೊ ಈ ಗಿಡ ಎಲ್ರು ನೋಡಿದಿರಿ, ಎಲ್ಲ ಬೆಳೆಸಿದಿರಿ ಪ್ಲಾಂಟು ಮನೆ ಹತ್ರ ಎಲ್ಲ. ಕಿಡ್ನಿ ಸ್ಟೋನ್ ಕೊಡ್ಲತ್ತ ಅಂತ ನೋಡಿ ಈ ಎಲೆ ಬಿಸಾಕಿದ್ರು ಸಾಕು. ಅಲ್ಲ ದೊಡ್ಡದಿದೆ, ಮುರಿಯೋದು ಬೇಡ ಅಂತೇಳಿ ಈ ಎಲೆ ಹಿಂಗ್ ಬಿಸಾಡಿದ್ರೆ ಇಲ್ಲೆಲ್ಲ ಬೀಜಗಳು, ಇದು ಗಿಡಗಳು ಬರ್ತವೆ. ನೀವು ಹಿಂಗ ಇಟ್ರೆ ಮಣ್ಣಿನ ಮೇಲೆ ಹಿಂಗ ಇಟ್ಬಿಟ್ರೆ ಸಾಕು, ಒಂದೊಂದ್ರಿಂದ ಒಂದೊಂದು ಹೊಸ ಸಸ್ಯ ಬರ್ತದೆ. ಹೌದಾ? ಇಷ್ಟೇ ಇಟ್ರಿ ಸರ್? ಇದನ್ನೇ ಇಟ್ರಿ ಸರ್, ಇದನ್ನೇ ಇಟ್ರಿ ಸರ್. ಏನ್ ಸೊಪ್ಪಿದು? ಇದು ಕಾಡು ಬಸಳೆ ಅಂತ ಕರಿತೀವಿ. ಕಾಡು ಬಸಳೆ, ಕಾಡು ಬಸಳೆ ಅಂತಾರ, ಪಟ್ಪಟೆ ಗಿಡ ಅಂತಾರೆ, ಎಲೆ ಹರಕ ಅಂತಾರ, ಎಲೆ ಹರ್ಕ, ಕಿವಿ ಹರಕ ಅಂತಾರ, ಹರ್ಕೊಂಡಿದಾವಲ್ಲ ಬ್ರಯೋಫಿಲಮ್ ಅಂತ. ಕಿಡ್ನಿ ಸ್ಟೋನ್ಸ್ ಗೆ ಭಾರಿ ಔಷಧ ಅಂತ ಇದು. ಚಿಂತೆ ಬಿಟ್ರಲ್ಲ, ತಿಂದು ನೋಡ್ರಿ, ತಿನ್ನುದ. ಹಾ ಮೊದಲೇ ಹೇಳಿರ್ತೀನಿ ನೋಡ್ರಿ. ಹುಣ್ಚಿಕ್ಕ ಹುಣ್ಚಿಕ್ಕ ಇದ್ದಂಗ ಐತಿದೆ ನೋಡ್ರಿ. ಯಾರ್ಯಾರು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋ ಬಂದಿರಿ, ಅದ್ರ ನಾಳೆ ಪೇಪರ್ನಾಗ ಹಾಕ್ಬೇಕಲ್ಲ ನಾವು. ಹಾ, ಕಿಡ್ನಿ ಸ್ಟೋನ್ ಹೇಳ್ತಾರಲ್ಲ, ಕಿಡ್ನಿ ಸ್ಟೋನ್ ಮೇಡಮ್, ಕಿಡ್ನಿ ಸ್ಟೋನ್ ಇದೆಯಲ್ಲ. ಸೊ ಯಾರು ಹೋದ ತಕ್ಷಣ ಆಪರೇಷನ್ ಮಾಡಲ್ಲ ನಿಮ್ಗೆ. 1 ವಾರ ನಿಮ್ಗೆ
ಟೈಮ್ ಕೊಟ್ಟು ಕಳಿಸ್ತಾನೆ, ಒಂದಷ್ಟು ಮಾತ್ರೆ ಗುಳಿಗೆ ನುಂಗಪ್ಪ ಅಂತೇಳಿ. ಆ ಒಂದು ವಾರದಲ್ಲಿ ಏನೇನೂ ಮಾಡಬೇಡಿ, ಬೆಳಗ್ಗೆ ಎದ್ದ ತಕ್ಷಣ 4 ಎಲೆ. ಡಾಕ್ಟರ್ ಹೋಗೇ ಬಿಡ್ತಾನ್ರಿ. ಅಲ್ಲ, ನಮ್ಗೆ ಡಾಕ್ಟರ್ ಮೇಲೆ ದ್ವೇಷ ಅಲ್ಲ ಹೇಳ್ತಾರದು. ನಾನು ಡಾಕ್ಟರ್ ಮೇಲೆ ದ್ವೇಷ ಮಾಡೋನಲ್ಲ. ನಾನು ಹೇಳ್ತಾ ಇರೋದು ನನ್ನ ಆರೋಗ್ಯ ಯಾರ ಕೈಲಿರೋದು, ನನ್ ಸರಿ ಮಾಡ್ಕೊಂಡ್ರೆ ತಪ್ಪೇನಿದೆ? ಸರ್ ನಮ್ಮ ಮನೆಯವ್ರಿಗೆ ಆಗಿತ್ರಿ, ನಾವು ಅದು ದಿನ ತಗೊಂಡ್ರಿಂದ 15 ವರ್ಷದಿಂದ ವಾಪಸ್ ಒಟ್ಟ ಬಂದಿಲ್ರಿ. ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗೆ ಅಂತ ತಿಂದು ನೀರು ಕುಡಿತಾ ಇದ್ರು. 15 ವರ್ಷದಿಂದ ವಾಪಸ್ ಬಂದಿದ್ವಿ. ಅದ್ಭುತ. ಕೇಳಿ ಅಡ್ಮಿಟ್ ಮಾಡಿ ಅದು ಆಪರೇಷನ್ ಮಾಡಿಸ್ಬೇಕಂತ ಅಡ್ಮಿಟ್ ಮಾಡಿ ಏನೇನು ಬೇಕಿಲ್ಲ, ಇಲ್ಲಿದೆ ನೋಡೋಣ ಅಂತ ಹೇಳಿ ತಗೊಳಕತ್ರ ಅದು ಪೂರ್ತಿ ಒಂದಲ್ರಿ, ಅರ್ಧ ಎಲೆ ಸತ್ತೋಗಿರೋ ಎಲೆ ಹಾಕಿರೋ ಬೆಳೀತದೆ. ಒಂದೂ ಇಲ್ಲ. ಇಷ್ಟು ನಮ್ಗೆ ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಹೇಳಿವಿ ಈ ಗಿಡವನ್ನು ಹೋಗ್ತದ ಅಂತ ಹೇಳಿ ಎಲ್ಲರಿಗೂ ಕೊಟ್ಟೇವ್ರಿ. ಇದು ಮತ್ತೆ ಹುಳ್ಳಿಕಾಳದ ಪಲ್ಯ ಮಾಡೋದು, ಮತ್ತೆ ಅದ್ರ ಕಟ್ಟಿನ ಕಷಾಯ ಮಾಡೋದು, ಸಾರು. ಆ ಸಾರು ಕುಡಿಯೋದಂತ್ರ ರಾಮಬಾಣವಾಗಿ ಪೂರ್ತಿ ಸ್ಟೋನ್ ಹೋಗ್ತದ್ರಿ. ನಾವು ಭಾಳ ಮಂದಿ ಮಾಡೇವ್ರಿ, ಭಾಳ ಮಂದಿ. ಅದ್ಭುತ. ಓ, ಮೇಲಿದೆ ಇದೆ. ಹೆಂಗ್ ಬಗ್ಸೋದಿಗಿದೆಯೋ ಮುರಿರಿ ಮತ್ತೆ ಏನದೇನು ಅದೇ ಚಿಗುರ್ತಾ ಹೋಗುತ್ತದು. ಇದು ಅಲ್ಲಿ ಅಂಗಳಕ್ಕೆ ಹೋಗ್ಬಿಡೋಣ, ಎಲ್ಲರಿಗೂ ಕಾಣಿಸ್ತದೆ. ಬರ್ರಿ ಒಂದ್ ಸ್ವಲ್ಪ ಅಲ್ಲಿ ಹಿಡ್ಕೊಂಬಂದ್ಬಿಡಿ. ಇನ್ನೊಂದೆರಡು ಮುಡ್ಕೊಂಬಂದು ಹೇಳಿ. ಅಲ್ಲ ಹೇಳ್ರಿ, ಇಲ್ಲೇ ಹೇಳ್ರಿ, ಏನ್ ಚಂದ ಐತಿ? ಇಲ್ಲ ನೋಡ್ರಿ, ಪ್ರಕೃತಿ ಮಡಿಲಲ್ಲೇ ಚಂದ ಇರುತ್ತೆ. ಅಣ್ಣ ಇದು ಸಂಜೀವಣ್ಣ, ನಾನು ಸೂರಿ ನೀನ್ ಇಲ್ಲಿ ಬಂದ್ ಪಾಂಡಿಚೇರಿಗೆ ಹೋದಾಗ ಹಿಡ್ಕೊಂಬಂದಿದ್ವಿ. ಹೌದು ಪಾಂಡಿಚೇರಿಗೆ ಹೋದಾಗ ತಂದಿದ್ವಿ. ಸೊ ಆಮೇಲೆ ನಾನು ಅದು ಬರಲಿಲ್ಲ, ಅದು ಕೇರಳದಲ್ಲಿ 10 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೆ ಕಡ್ಡಿನ. ಇಷ್ಟೇ ಕಡ್ಡಿ 10 ರೂಪಾಯಿ. ಇವತ್ತು ಹೆಚ್ಚು ಕಮ್ಮಿ ಒಂದು 20,000 ಕಡ್ಡಿ ಕೊಟ್ಟಿದ್ದೀನಿ. 10 ರೂಪಾಯಿ ಕಡ್ಡಿ ಆಗ್ತಾವ ಹೇಳ್ರಿ ಇದ್ರಾಗ ಲೆಕ್ಕ ಹಾಕಿ. ಸೌಂಡ್ ಕೊಡುವಾಗ ನಮ್ಗೆ ಹೇಳಿದ್ದವನು ಸುಮಾರು ಒಂದು 150 ಕಾಯಿಲೆಗೆ ಔಷಧಿ ಬರುತ್ತೆ ಅಂತ ಹೇಳ್ದ. ಛಾಯಾಮಾನಸ ಅಂತೇಳಿ ನೀವು ನೆಟ್ಟಲ್ಲಿ ನೋಡಿದ್ರೆ ಎಷ್ಟೆಷ್ಟು ಹೆಸರು ಅದಾವ ಹೇಳ್ಬಿಡ್ರಿ. ಛಾಯಾಮಾನಸ ಅಷ್ಟೇನಾ ಇದು? ಛಾಯಾಮಾನಸ ಅಂತೇಳಿ ನೀವು ನೆಟ್ಟಲ್ಲಿ ನೋಡಿದ್ರೆ, ಅಡಿಗೆ ಕನ್ನಡದಲ್ಲಿ ನೋಡಿದ್ರು ಗೂಗಲ್ ಅಮ್ಮ ಹೇಳ್ತಾಳೆ ಅಡಿಗೆ ಮಾಡೋದು ಹೆಂಗೆ ಅಂತ. ಏನೆಲ್ಲ ಮಾಡ್ಕೊಂಡು ತಿನ್ಬೋದು ಇದನ್ನ. ಸೊ ಒಂದೊಂದು ಎಲೆ ತುಂಬಾ ಜನ ಟೇಸ್ಟ್ ನೋಡಿ, ಸ್ವಲ್ಪ ಟೇಸ್ಟ್ ನೋಡಿ, ತೊಳಿ ಒಂದೊಂಚೂರು ಟೇಸ್ಟ್ ನೋಡಿ ಗಿಡನಾದ. ಫೋಟೋ ಐತಿಲ್ಲ? ಸ್ವಲ್ಪ ತಿನ್ನಿ, ಟೇಸ್ಟ್ ನೋಡಿ ನನಗೆ ಹೇಳಿ. ಒಂದು ಎಲೆ ಪೂರ ತಿನ್ಬೇಡಿ, ಸಣ್ಣ ಸಣ್ಣ ಎಲೆ ತಿನ್ನಿ. ಹೆಂಗಿದೆ ಟೇಸ್ಟು? ಹೌದಾ? ಸೊ ಒಂದು 150 ಕಾಯಿಲೆಗೆ ಔಷಧಿ ಅಂತ ಅವನು ಹೇಳಿದ್ದಾನೆ, ನಮ್ಗೆ ಅದು ಬೇಕಿಲ್ಲ. ಸೊ ನಾನು ಇದು ತೊಪ್ಲಗಳ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಯಾವ ತೊಪ್ಲದಲ್ಲೂ ಪ್ರೋಟೀನ್ ಇರಲ್ಲ. ಇದರಲ್ಲಿ 40% ಪ್ರೋಟೀನ್ ಇರುತ್ತೆ. ಎರಡಕ್ಕೆ ಮಿರಾಕಲ್ ಪ್ಲಾಂಟ್ ಅಂತ ಕರೀತಾರೆ, ಅದ್ಭುತ ಸಸ್ಯ. ಚಕ್ರಮುನಿ, ನುಗ್ಗೆ, ಇದು ಸೊ 40% ಪ್ರೋಟೀನ್ ಇರ್ತದೆ. ಸೊ ಇದು ಒಂದ್ ಕಡ್ಡಿ ಸಿಕ್ಸಿದ್ರೆ ಸಾಕು. ನೀವು ನಾನು ಹೇಳಿದ್ದಲ್ಲ ನೋಡಿ, ಇಷ್ಟು ಕಡ್ಡಿ ಸಾಕಾಗತ್ತೆ, ಕಸ ಆಗತ್ತೆ ನಿಮ್ಗೆ. ಇದೆ ತುಂಬಾ ಇದೆ. ಎಷ್ಟು ನೀವು ಕಡಿತಾ ಇರ್ತೀರಿ, ವರ್ಷ ಪೂರ್ತಿ ಇಲ್ಲ ಏನಾಗಲ್ಲ, ವರ್ಷ ಪೂರ್ತಿ ತಿನ್ನೋಷ್ಟು ಸೊಪ್ಪು ಸಿಗತ್ತೆ ನಿಮ್ಗೆ. ಸೊ ನಾವಂತೂ ಪಲಾವು, ಬಸ್ಸಾರು, ಇವತ್ತು ಬಸ್ಸಾರು ಮಾಡ್ತೀವಿ. ಈಗ ಎಲ್ರು ನೀವು ಬಿಡಿಸ್ಕೊಡ್ಬೇಕು, ಈ ಸೊಪ್ಪನ್ನ ಬಿಡಿಸಿ ಹೆಚ್ಚು ಮಾಡೋಣ. ಸರ್, ಈಗ ಇನ್ನೊಂದು ಇಲ್ಲೇ ಬಗೆಹರಿಸ್ಬಿಡೋಣ. ಈಗ ಇಲ್ಲಿ ಕಾಡಿಗಂತೂ ಬಂದಿದೀವಿ, ಇದು ಸಿಕ್ತು. ಸುಮಾರು ಜನಕ್ಕೆ ಏನು ಇರೋದಿಲ್ಲ, ತೋಟ ಇರೋದಿಲ್ಲ, ಹೊಲ ಇರೋದಿಲ್ಲ, ಏನಿರೋದಿಲ್ಲ. ತಮ್ಮ ಮನೆಯಲ್ಲಿ ಅಥವಾ ಮಾಡಿ ಮನೆ ಮೇಲೆ ಕುಂಡ್ಲ ಇಂಡ್ಲ ಹಾಕೊಂಡು ಏನಾದ್ರು ಬೆಳಿಬೋದಾ? ಒಂದೇ ಒಂದ್ ಕಡ್ಡಿ ಕುಂಡಕ್ಕಿಡಿ ಸಾಕಿದ ವರ್ಷ ಪೂರ್ತಿ ತಿನ್ನೋಷ್ಟು ಸೊಪ್ಪು ಸಿಗತ್ತೆ. ಹಂಗಾರೆ ಎಲ್ಲರಿಗೂ ಲಭ್ಯ ಅಂತ ಗೊತ್ತಾಯ್ತಲ್ಲ. ಎಲ್ರಿಗೂ ನಾನು ಹೆಚ್ಚು ಕಮ್ಮಿ ಒಂದು 10,000 ಗಿಡ 15,000 ಮೇಲೆ ಕೊಟ್ಟಿದ್ದೀನಿ. ನೀವು ತೋರಿಸ್ತಕ್ಕಂಥವು ಇವ ಮನೆ ಮೇಲೆ ಕೂಡ ಬೆಳಿಬಹುದು, ಖಂಡಿತ ಕುಂಡ್ಲದಲ್ಲಿ ಬೆಳಿಬಹುದು. ಸೂಪರ್. ಸೊ ಇದು ಹೆಚ್ಚು ನೋಡಿ, ಅದೇ ಹಾಲು ಬರ್ತದೆ ನೋಡಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಹಾಲು ಬರುವಂತ ಕೆಲವೊಂದು ಸಸ್ಯಗಳು ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡ್ತದೆ ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ಗಳು. ಹೌದಾ? ಈ ಟೇಸ್ಟ್ ನೋಡಿದ್ರಾ ಹೆಂಗಿದೆ ಟೇಸ್ಟ್? ಅದು ಸೊ ಬರೇದೇ ಬೇಯಿಸ್ಕೊಂಡು ಕುಡಿದ್ರೆ ಒಂದು ಚಹಾ ಆಗತ್ತೆ. ಸಾಂಬಾರ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಂಬಾರ್ ಮಾಡ್ಬೋದು, ಚೆಲ್ಬಾರ್ದಪ್ಪ. ಅದು ತುಂಬಾ ಜನ ಹೇಳ್ತಾರೆ ಅದ್ರೇನೋ ಟಾಕ್ಸಿಕ್ ಇರುತ್ತೆ, ಒಂಚೂರು ಜಾಸ್ತಿ ಇರುತ್ತೆ, ಅದು ಏನೋ. ಖಂಡಿತ ನಮ್ಗೆ ಏನೂ ಮಾಡಿಲ್ಲ ಇವತ್ತವರೆಗೂ. ನಾನು 8-10 ವರ್ಷದಿಂದ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆಗಳು ಕೊಟ್ಟು ಬಂದಿದ್ದೀನಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ನಮ್ಮ ತಲೆ, ನಾನು ಹೇಳಿದ್ನಲ್ಲ, ನಂದು ಎಲ್ಲಿಕ್ಕನ ಒಂದು ಅಂತ ತುಂಬಾ ಜನರಿಗೆ ಇರುತ್ತದು.
ಈ ಸಿಂಪಲ್ ಮಾಡ್ಕೊಂಬೋಣ ಅನ್ಸುತ್ತೆ ಪ್ರಶ್ನೆ. ನಿಮ್ಮಂಗೆ ಇರಕ್ಕೆ ಏನ್ ಮಾಡ್ಬೇಕ್ರಿ ಅಂತ ಫಾಲೋ ಮಾಡ್ಬಿಟ್ರೆ ಸಾಕು ಅನ್ಕೊಂತೀನಿ. ಸರಿನಾ? ಆಮೇಲೆ ಮುರಳಿ ಅಣ್ಣ ಹೇಳಣ್ಣ. ಎಳೆ ಎಲೆಗಳೇ ಆಗ್ಬೇಕಾ ಸ್ವಲ್ಪ ಸ್ವಲ್ಪ ಬಲ್ತರ ಅಡ್ಡಿಲ್ಲ ಇದು. ಸ್ವಲ್ಪ ಇದು ಇದು ನಡೀತದೆ. ನಡೀತದೆ. ಓ ಹಂಗಿದ್ರೆ So, ಬಿಡಿ. ಇದು ಎಳೆದು ಅಂತ ಏನಿಲ್ಲ, ಈ ಸೊಪ್ಪೆಲ್ಲನೂ ಬಳಸ್ಕೊಳ್ಬಹುದು, ಬೇಯ್ತದೆ ಇದು. ಹರ್ಕೋರಿ So, ಇದು ಈಗ ಸಾಂಬಾರ್ ಮಾಡ್ತಿರಲ್ಲ, ಊಟ ಮಾಡಿದ್ಮೇಲೆ ನನ್ಗೆ ಆ ಟೇಸ್ಟ್ ಹೇಳ್ಬೇಕು. ಮುರಳಿ ಇದನ್ನ ಜಯಂತಣ್ಣ ನಿಮ್ ಕಡೆನೂ ಎಲ್ಲರೂ ಒಂದೊಂದು ಹರ್ಕೊಳ್ಳಿ. ಎಲ್ಲರೂ ತಗೊಳ್ಳಿ, ಎಲ್ಲರೂ ಭಾಗವಹಿಸ್ತಕ್ಕದ್ದು. ತಗೋರಿ ಸಾಲಿಲ್ಲ ಅಂದ್ರೆ ಇನ್ನೊಂದಷ್ಟು ಕೊಡೋಣ. ಅಲ್ಲಲ್ಲ ಕೈ ಕಿತ್ಕೊಂಡೋಗಿ. ಏನಿಲ್ಲಣ್ಣ, ಕಸ ತಗೊಂಡೋಗಿ ಬಿಸಾಕಣ, ಬೆಳೀತದೆ. ಇಲ್ಲಿ ಈಗ ತಗೊಂಡಾಗವರೆಗೂ ಬಿಸ್ಲಿಗೆ ಹಾಕಿ ಒಣಗ್ಸು, ಆಮೇಲೆ ಹಚ್ಕೊಳತಿ. ಅದು ಅಂತದ್ದು ನೋಡ್ರಿ. ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ಸರ್, ಇದು ಬೆರ್ಕೆ ಸತ್ತಿರ್ತದಲ್ಲ, ಅದ್ರ ಜೊತೆ ಡೈರೆಕ್ಟ್ ಇದೊಂದನ್ನೇ ಈಗ ಮಾಡ್ಸೋಣ ನಡ್ರಿ ಈಗ ಅಂತ ಹೇಳಿದ್ರು. ನೋಡೋಣ. ಬಸ್ಸಾರು ಬಸ್ಸಾರು ಮಾಡೋಣ ಇವತ್ತು. ಹಾ, ಅದು ಬೇರೆ ಅಣ್ಣ, ಅದು ಕಾಡ್ಸಿಗೆ ಚಿಗುರು ಇದ್ ಮಾಡ್ತಾರೆ. ಹಾ, ಕಾಡ್ಸಿಗೆ ಇಲ್ಲಿಲ್ಲ, ನೋಡಿದೆ ನಾನು. ಸೀಗೆ ಕಾಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಘಮ 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 ಅನ್ನುತ್ತದು.